ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳು ನಡೀತಾ ಇದೆ. ಈ ಯುದ್ಧದ ಅಭಾವದಿಂದ ಈಗ ಭಾರತಕ್ಕೂ ಕೂಡ ಗ್ಯಾಸ್ನ ಪ್ರಾಬ್ಲಮ್ ಶುರು ಆಗಿಬಿಟ್ಟಿದೆ. ಮಧ್ಯಪ್ರಾಚ್ಯ ದೇಶದ ರಣೋತ್ಸಾಹ ಈಗ ಭಾರತಕ್ಕೆ ಗ್ಯಾಸ್ ಟ್ರಬಲ್ ಎದುರಿಸುವಂತೆ ಈಗ ಜನತೆ ಕೂಡ ಅಷ್ಟೇ ಕಷ್ಟ ಬೀಳುವಂತಹ ಒಂದು ಅಭಾವಕ್ಕೆ ಬಂದ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಇಂದು ಸಹ ಮುಂದುವರಿತಾ ಇದೆ ಗ್ಯಾಸ್ ಎಮರ್ಜೆನ್ಸಿ ಇದೆ. ಹಲವು ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ. ವೀಕೆಂಡ್ನಲ್ಲಿ ಹೋಟೆಲ್ಗೆ ಹೋಗುವಂಥ ಗ್ರಾಹಕರಿಗೆ ಈಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಗ್ಯಾಸ್ ಪ್ರಾಬ್ಲಮ್, ಹೋಟೆಲ್ ಕ್ಲೋಸ್ ಆಗಿದೆ. ಮಧ್ಯಪ್ರಾಚ್ಯ ದೇಶಗಳ ರಣೋತ್ಸಾಹ, ಭಾರತಕ್ಕೆ ಗ್ಯಾಸ್ ಪ್ರಾಬ್ಲಮ್. ರಾಜ್ಯದಲ್ಲೂ ಇಂದೂ ಸಹ ಮುಂದುವರಿತಾ ಇದೆ ಗ್ಯಾಸ್ ಸಿಲಿಂಡರ್ನ ಅಭಾವ. ಗ್ಯಾಸ್ ಸಿಲಿಂಡರ್ನ ಟ್ರಬಲ್ ಹಾಗೆ ಗ್ಯಾಸ್ ಎಮರ್ಜೆನ್ಸಿ ಇದೆ. ಹಲವು ಹೋಟೆಲ್ಗಳು ಗ್ಯಾಸ್ ಎಮರ್ಜೆನ್ಸಿ ಇರುವಂತಹ ಕಾರಣ, ಗ್ಯಾಸ್ ಇಲ್ಲದೇ ಇರೋ ಕಾರಣ ಹೋಟೆಲ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಇನ್ನು ಕೆಲವರು ಕಟ್ಟಿಗೆಗಳ ಮುಖಾಂತರ ಅಡುಗೆಗಳನ್ನು ಮಾಡ್ತಾ ಹೋಟೆಲನ್ನು ನಡೆಸ್ತಾ ಇದ್ದಾರೆ. ಇನ್ನು ಎಲೆಕ್ಟ್ರಿಕಲ್ ಕಾಯಿಲನ್ನು ಬಳಸ್ತಾ ಕೂಡ ಅಡುಗೆಗಳನ್ನು ಮಾಡ್ತಾ ಇದ್ದಾರೆ. ಏನಾದರೂ ಹರಸಾಹಸವನ್ನು ಪಡ್ತಿದ್ದಾರೆ ಹೋಟೆಲ್ ಮಾಲೀಕರು. ಇನ್ನೂ ಕೆಲವರು ಸಿಲಿಂಡರ್ ಸಿಗದೇ ಇರುವಂತಹ ಕಾರಣ ಅಥವಾ ಸಿಲಿಂಡರ್ ಬೆಲೆ ಏರಿಕೆ ಆಗಿರುವಂತಹ ಕಾರಣ ನಾವು ಕೂಡ ಊಟ ತಿಂಡಿಯಲ್ಲಿ ಏರಿಕೆ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ ಅಂತ ಬೋರ್ಡ್ಗಳನ್ನು ಅಂಟಿಸ್ಕೊಂಡ್ಬಿಟ್ಟಿದ್ದಾರೆ ಹೋಟೆಲ್ ಮುಂದೆ. ಸೊ ಹಾಗಾಗಿ ನಾವು ಕೂಡ ದರವನ್ನು ಹೈಕ್ ಮಾಡ್ತೀವಿ ಅಂತ. ವೀಕೆಂಡ್ನಲ್ಲಿ ಹೋಟೆಲ್ಗೆ ಹೋಗುವಂತಹ ಗ್ರಾಹಕರಿಗೆ ಈಗ ಬಿಗ್ ಶಾಕ್. ಯಾಕಂತಂದರೆ ಈಗ ಆಲ್ರೆಡಿ ಶಾಕ್ನಲ್ಲಿದ್ದಾರೆ ಗ್ರಾಹಕರು. ಆದರೆ ವೀಕೆಂಡ್ ಅಂತ ಬಂದಾಗ ಮನೆಯಲ್ಲಿ ಅಡುಗೆ ಮಾಡೋದಕ್ಕಿಂತ ಹೊರಗಡೆ ತಿನ್ನೋಣ ಅನ್ನೋರೇ ಹೆಚ್ಚಿರ್ತಾರೆ. ಈಗ ವೀಕೆಂಡ್ನಲ್ಲಿ ಹೋಟೆಲ್ಗೆ ಹೋಗಿ ತಿನ್ನೋವಂಥ ಗ್ರಾಹಕರಿಗೆ ಅಯ್ಯೋ ಅನ್ನೋ ಥರ ಶಾಕ್ ಇನ್ನೂ ಹಾಗೇ ಇದೆ. ಇನ್ನೂ ಗ್ಯಾಸ್ ಪ್ರಾಬ್ಲಮ್ ಸರಿ ಹೋಗಿಲ್ವಾ ಅಂತ.